ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಮಾಹಿತಿ ಈ ಭೂಮಿ ಮೇಲೆ ಪ್ರತಿಯೊಬ್ಬರ ಜೀವನದ ಪ್ರತಿ ಹಂತದಲ್ಲೂ ಜೋಡಣೆಯಾಗಿದೆ. ಇಲ್ಲಿ ಹೇಳಿರುವ ಮಾಹಿತಿ ತುಂಬಾ ಭರವಸೆಯ ಸೋರ್ಸ್ನಿಂದ ಕಲೆಕ್ಟ್ ಮಾಡಿದ್ದೀನಿ. ಇದನ್ನ ಪ್ರಪಂಚದ ದೊಡ್ಡ ದೊಡ್ಡ ಪುಸ್ತಕದ ಲೇಖಕರು ಸಹ ಈ ಲಾ ಬಗ್ಗೆ ವಿವರಿಸಿದ್ದಾರೆ. ಉದಾಹರಣೆಗೆ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ಥಿಂಕ್ ಅಂಡ್ ಗ್ರೋ ರಿಚ್ ಇತ್ಯಾದಿ. ಹಾಗೂ ಪ್ರಪಂಚದ ದೊಡ್ಡ ಯಶಸ್ವಿ ವ್ಯಕ್ತಿಗಳು ಸಹ ಈ ಲಾನ ಉಪಯೋಗಿಸಿಕೊಂಡಿದ್ದಾರೆ. ಈ ಯೂನಿವರ್ಸಲ್ ಲಾ ಯೂಸ್ ಮಾಡದೆ ಯಾರು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯೂನಿವರ್ಸಲ್ ಲಾನ ಯಾರು ಮುರಿಲಿಕ್ಕಾಗಲ್ಲ. ಯಾರೇ ಯಶಸ್ವಿ ವ್ಯಕ್ತಿಗಳು ಆಗಿರ್ಬೋದು, ಅವರು ಗೊತ್ತಿಲ್ಲದೇನೋ ಈ ಲಾನ ತಮ್ಮ ಒಳಗಡೆ ಅಳವಡಿಸ್ಕೊಂಡಿದ್ದಾರೆ, ಬಳಸ್ಕೊಂಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಈ ಸ್ಪಿರಿಚುವಲ್ ಲಾನ ಉಪಯೋಗಿಸಿಕೊಂಡು ನಾವು ನಮ್ಮ ಪೂರ್ತಿ ಜೀವನನ ಬದಲಾಯಿಸ್ಕೊಳ್ಬಹುದು, ಯಶಸ್ವಿ ಆಗಬಹುದು. ನೀವು ಬರೀ ಈ ಒಂದು ಪ್ರಿನ್ಸಿಪಲ್ನ ಮಾಸ್ಟರ್ ಮಾಡಿದರೆ, ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ನೀವು ನಿಜವಾಗಿಯೂ ಈ ಭೌತಿಕ ಪ್ರಪಂಚದಲ್ಲಿ ಏನ್ ಬೇಕಾದರೂ ಪ್ರಕಟ ಮಾಡಬಹುದು, ಮ್ಯಾನಿಫೆಸ್ಟ್ ಮಾಡಬಹುದು, ಏನ್ ಬೇಕಾದರೂ ಪಡಿಬಹುದು. ಇದನ್ನ ಯೂಸ್ ಮಾಡೋದು ತುಂಬಾ ಸುಲಭ ಹಾಗೂ ಸರಳ. ಸರಳ ಅಂದ್ರೆ ಈ ವಿಡಿಯೋನ ತುಂಬಾ ಜನ ಇಲ್ಲೇ ಬಿಡಬಹುದು. ಯಾಕೆಂದ್ರೆ ಮನುಷ್ಯನ ಸ್ವಭಾವ ತುಂಬಾ ಕಷ್ಟ ಆಗಿರುವಂಥದ್ದು, ಕಾಂಪ್ಲಿಕೇಟೆಡ್ ಆಗಿರುವಂಥದ್ದು, ಅದಕ್ಕೆ ಮಾತ್ರ ವ್ಯಾಲ್ಯೂ ಮಾಡ್ತಾನೆ. ಈಸಿ ಆಗಿರೋದು, ಸುಲಭ ಆಗಿರುವಂಥದ್ದನ್ನ ಇಗ್ನೋರ್ ಮಾಡೋದು ಮನುಷ್ಯನ ಸ್ವಭಾವ. ಆಥರ್ ಮತ್ತೆ ಸ್ಪೀಕರ್ ವಿಲಿಯಂ ಗೋಲ್ಡಿಂಗ್ ಹೇಳ್ತಾರೆ, ಮಹಾನ್ ವಿಚಾರಗಳು ಸಿಂಪಲ್ ಆಗಿರ್ತವೆ ಅಂತ. ಮತ್ತೆ ಇದು ನಿಜ ಸಹ. ಗ್ರೇಟೆಸ್ಟ್ ಐಡಿಯಾಗಳು ಸಿಂಪಲ್ ಆಗಿರ್ತವೆ, ಸರಳ ಆಗಿರ್ತದೆ, ಸುಲಭ ಆಗಿರ್ತದೆ. ಈ ಯೂನಿವರ್ಸಲ್ಲಿ ಎಲ್ಲ ಯೂನಿವರ್ಸಲ್ ಲಾ ಮುಖಾಂತರನೇ ನಡೀತದೆ. ಅದು ಯಾವತ್ತೂ ಚೇಂಜ್ ಆಗಲ್ಲ. ಎಲ್ಲಿದ್ದರೂ ಸಹ, ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಸಹ ಈ ನಿಯಮಗಳು ಪರಿಣಾಮ ಬೀರುತ್ತದೆ. ಈ ಲಾದಲ್ಲಿ ಕೆಲವೊಂದು ಫಿಸಿಕಲ್ ಆಗಿರ್ತವೆ, ನೋಡ್ಬೋದು, ಮುಟ್ಬೋದು. ಇನ್ನು ಕೆಲವು ಸ್ಪಿರಿಚುವಲ್ ಲಾ, ಅದನ್ನು ನೋಡ್ಲಿಕ್ಕಾಗಲ್ಲ, ಮುಟ್ಲಿಕ್ಕೂ ಆಗಲ್ಲ. ಸ್ಪಿರಿಚುವಲ್ ಲಾ ಸಹ ಅಷ್ಟೇ ನಂಬಿಕಸ್ತಾಗಿರ್ತವೆ. ಯಾವ ರೀತಿ ಅಂದರೆ ಈ ಫಿಸಿಕಲ್ ಲಾಗಳ ಥರ. ಈ ಯೂನಿವರ್ಸಲ್ಲಿ ತುಂಬ ಲಾಗಳಿದ್ದಾವೆ. ಆದರೆ ನಾನಿಲ್ಲಿ ಮಾತಾಡ್ತಾ ಇರೋದು ದ ಲಾ ಆಫ್ ರೀಪಿಂಗ್ ಆ್ಯಂಡ್ ಸೋವಿಂಗ್. ಈ ಲಾ ಏನು ಹೇಳ್ತದೆ ಅಂದರೆ, ನೀವು ನಿಮ್ಮ ಮೈಂಡಲ್ಲಿ ಏನು ಪ್ಲ್ಯಾಂಟ್ ಮಾಡ್ತಿರೋ, ಅಂತ್ಯದಲ್ಲಿ ನೀವು ಹೊರಗಡೆಯ ಪ್ರಪಂಚದಲ್ಲಿ ಅದನ್ನು ಪಡಿತೀರಾ ಅಂತ. ಒಂದು ಹಣ್ಣು ನಮ್ಮ ಕೈಗೆ ಬರಬೇಕು ಅಂದರೆ ಹದವಾದ ಭೂಮಿ, ಬೀಜ, ನೀರು, ಸೂರ್ಯನ ಕಿರಣ ಯಾವ ರೀತಿ ಬೇಕಾಗುತ್ತೋ ಅದೇ ರೀತಿ ಇಲ್ಲಿ ಭೂಮಿ ನಮ್ಮ ಮೈಂಡ್, ಬೀಜ ನಮ್ಮ ವಿಚಾರ, ಯೋಚನೆ, ನೀರು ನಮ್ಮ ಆ್ಯಕ್ಷನ್, ಸೂರ್ಯನ ಬೆಳಕು ನಮ್ಮ ಫೀಲಿಂಗ್, ಭಾವನೆ. ನೀವು ನಿಮ್ಮ ಮೈಂಡಲ್ಲಿ ಸರಿಯಾದ ಐಡಿಯಾನ ಪ್ಲ್ಯಾಂಟ್ ಮಾಡಿದ್ರೆ, ಅದಕ್ಕೆ ಸರಿಯಾದ ರಿಸಲ್ಟ್ ಸಿಕ್ಕಿದೆ ಅಂತ ನೀವು ಭಾವನೆಯಲ್ಲಿದ್ದರೆ, ಅದು ಸಿಕ್ಕಿದೆ ಅನ್ನೋ ಭಾವನೆಯಲ್ಲಿದ್ದಾಗ ನಮ್ಮ ಮೈಂಡ್ ನಮ್ಮನ್ನು ಆ್ಯಕ್ಷನ್ ತಗೊಳ್ಳಿಕ್ಕೆ ಪ್ರಚೋದನೆ ಮಾಡ್ತದೆ. ಆವಾಗ ನಾವೇನು ಅಂದ್ಕೊಂಡಿರ್ತೀವೋ, ಏನು ಪಡಿಬೇಕಂತಿರ್ತೀವೋ ಅದು ಪ್ರಕಟ ಆಗಲೇಬೇಕು, ಅದು ನಮ್ಮ ಮುಂದೆ ಬರಲೇಬೇಕು. ಯಾವ ಯೋಚನೆ ನಿಮ್ಮ ತಲೆಯಲ್ಲಿ ನೀವು ಪ್ಲ್ಯಾಂಟ್ ಮಾಡಿದ್ದೀರೋ, ಅದನ್ನು ಫೀಲ್ ಮಾಡಿದ್ರೋ, ಆ್ಯಕ್ಷನ್ ತಗೊಂಡ್ರೋ, ಅದು ನಿಮ್ಮ ಮುಂದೆ ಪ್ರಕಟ ಆಗಲೇಬೇಕು. ಇದು ಯೂನಿವರ್ಸಲ್ ನಿಯಮ, ಬೇರೆ ಏನೋ ಆಪ್ಷನ್ ಇಲ್ಲ. ಹಾಗಾದರೆ ನೀವು ಕೇಳ್ಬೋದು, ಯಾಕೆ ಎಲ್ಲರೂ ಏನೇನೋ ಬಯಸ್ತಾರೆ, ಯಾಕೆ ಅವರಿಗೆ ಏನೂ ಸಿಗ್ತಾ ಇಲ್ಲ ಅಂತ ನಿಮಗೂ ಅನಿಸ್ಬೋದು. ಇದ್ರ ಉತ್ತರ ತುಂಬ ಸರಳ. ಏನಂದರೆ, ಅವ್ರಿಗೇನು ಬೇಕೋ ಅದಕ್ಕಿಂತ ಏನು ಬೇಡವೋ ಅದ್ರ ಮೇಲೆ ಗಮನ ಇರ್ತದೆ, ಅದ್ರ ಮೇಲೆ ಧ್ಯಾನ ಇರ್ತದೆ, ಅದ್ರ ಮೇಲೆ ಫೋಕಸ್ ಇರ್ತದೆ. ನಿಮ್ಗೆ ಗೊತ್ತಿರ್ಬೋದು, ಎಲ್ಲಿ ನಮ್ಮ ಧ್ಯಾನ ಹೋಗುತ್ತೋ, ಗಮನ ಹೋಗುತ್ತೋ, ಅಲ್ಲಿ ಎನರ್ಜಿ ಫ್ಲೋ ಆಗ್ತದೆ. ಯಾವುದ್ರ ಮೇಲೆ ನೀವು ಫೋಕಸ್ ಮಾಡ್ತಿರೋ ಅದು ಹೆಚ್ಚುತ್ತದೆ, ಹರಡ್ತದೆ. ಪ್ರತಿಯೊಂದು ಎನರ್ಜಿ ಆ ಥರದ ಎನರ್ಜಿನೇ ಅಟ್ರಾಕ್ಟ್ ಮಾಡ್ತದೆ. ನೀವು ನೆಗೆಟಿವ್ ಎನರ್ಜಿ ಇಟ್ಕೊಂಡು ಪಾಸಿಟಿವ್ ಎನರ್ಜಿ ಬರಬೇಕು ಅನ್ನೋ ಆಸೆ ಇಟ್ಕೊಳ್ಳಿಕ್ಕಾಗಲ್ಲ. ನೀವು ಆ್ಯಪಲ್ ಬೀಜನ ಭೂಮಿಗೆ ಹಾಕಿ ಆರೆಂಜ್ ಬರಬೇಕು ಅಂದರೆ ಆಗಲ್ಲ. ಅದೇ ರೀತಿ ನೀವು ಫೇಲ್ಯೂರ್ ಬಗ್ಗೆ ಯೋಚನೆ ಮಾಡಿ ನೆಗೆಟಿವ್ ಯೋಚನೆ ಮಾಡಿ ಸಕ್ಸಸ್ ಬೇಕು, ಪಾಸಿಟಿವ್ ಆಗಬೇಕು ಅಂದರೆ ಆಗಲ್ಲ. ನೆಗೆಟಿವ್ ಯೋಚನೆ ಮಾಡ್ತಾ ಭಯ ಬಿದ್ದು ಪಾಸಿಟಿವ್ ರಿಸಲ್ಟ್ ಬರಬೇಕು ಅಂದರೆ ಆಗಲ್ಲ. ರೀಪಿಂಗ್ ಆ್ಯಂಡ್ ಸೋವಿಂಗ್ ಈ ಲಾ ಪ್ರಕಾರ ನೀವೇನು ಯೋಚನೆಗಳು, ವಿಚಾರಗಳು ನಿಮ್ಮ ತಲೆಯಲ್ಲಿ ಹಾಕ್ತಿರೋ, ಮೈಂಡಲ್ಲಿ ಹಾಕ್ತಿರೋ, ಅದ್ರ ಫಲನೇ ಬರ್ತದೆ. ಮಾನವನ ಚೇತನ ರಿಯಾಲಿಟಿ ಜೊತೆ ಕನೆಕ್ಟ್ ಆಗಿದೆ. ಎಲ್ಲಿ ನಮ್ಮ ಧ್ಯಾನ ಹೋಗುತ್ತೋ ಅದು ರಿಯಾಲಿಟಿಯಾಗಿ ಪರಿವರ್ತನೆ ಆಗುತ್ತೆ. ಯಾವುದ್ರ ಬಗ್ಗೆ ಆದರೂ ತುಂಬ ಯೋಚಿಸಿ, ನಿಮ್ಮ ಪ್ರಾಣ ಹಾಕಿ ಯೋಚಿಸಿ. ಹಾಗೆ ಮಾಡಿದ್ರೆ ಅಂತ್ಯದಲ್ಲಿ ಅದು ನಮ್ಮ ಮುಂದೆ ಪ್ರಕಟ ಆಗ್ತದೆ. ಸೈಂಟಿಸ್ಟ್ ಕ್ವಾಂಟಮ್ ಫಿಸಿಕ್ಸ್ ಮೇಲೆ ತುಂಬ ಪ್ರಯೋಗ ಮಾಡಿದ್ದಾರೆ. ಕಾನ್ಷಿಯಸ್ ಅಬ್ಸರ್ವರ್ ಜಾಗರೂಕತೆಯಿಂದ
ಪೂರ್ತಿ ಧ್ಯಾನದಿಂದ ನೋಡುವಂಥವನು ಅದನ್ನು ಪ್ರಕಟ ಮಾಡ್ತಾನೆ. ಈ 6 ಶಬ್ದನ ನಿಮ್ಮ ಮೈಂಡಲ್ಲಿ ಇಳಿಸ್ಕೊಂಡ್ಬಿಡಿ ಅಥವಾ ಎಲ್ಲಾದರೂ ಬರ್ಕೊಂಡ್ಬಿಡಿ. ಈ ಶಬ್ದ ನೋಡಿದಾಗ ನೀವೇನು ಬಯಸ್ತಾ ಇದ್ದೀರೋ ಅದ್ರ ಬಗ್ಗೆ ನಿಮ್ಮ ಗಮನ ಇರ್ತದೆ. ಯಾಕಂದರೆ ನೀವೇನು ಯೋಚಿಸ್ತೀರೋ ಅದೇ ಪ್ರಕಟ ಆಗ್ತದೆ. ಯು ಬಿಕಮ್ ವಾಟ್ ಯು ಥಿಂಕ್ ಅಬೌಟ್. ಯು ಬಿಕಮ್ ವಾಟ್ ಯು ಥಿಂಕ್ ಅಬೌಟ್. ನೀವೇನು ಯೋಚನೆ ಮಾಡ್ತೀರೋ ಅದೇ ಆಗ್ತೀರಾ. ನಮ್ಮ ಮೈಂಡ್ ತೋಟ ಇದ್ದಂಗೆ, ನಾವು ಏನು ಬೀಜಲ್ಲಿ ಬೆಳಿತೀವೋ ಅದೇ ಫಲ ಕೊಡೋದು. ಈ ನಾಲೆಜ್ ಸಿಕ್ಕಿದ ಮೇಲೇ ನನ್ನ ಜೀವನದಲ್ಲಿ ಒಳ್ಳೊಳ್ಳೆ ಸಂಗತಿಗಳು ಪ್ರಕಟ ಆಗ್ತಾ ಇದೆ. ಯಾಕೆಂದರೆ ನನಗೇನು ಬೇಕೋ ಅದನ್ನು ಮಾತ್ರ ನಾನು ಫೀಡ್ ಮಾಡ್ತೀನಿ. ನನ್ನ ಜೀವನದಲ್ಲಿ ಏನೇನು ಬರಬೇಕು ಅಂತ ನಾನು ಇಮ್ಯಾಜಿನೇಷನ್ ಮಾಡ್ಕೋತೀನೋ, ವಿಜುವಲೈಸೇಷನ್ ಮಾಡ್ಕೋತೀನೋ ಅದೇ ಪ್ರಕಟ ಆಗ್ತಾ ಇದೆ. ನನ್ನ ಪ್ರತಿಯೊಂದು ಗುರಿ ನನ್ನ ಮೈಂಡಲ್ಲಿ ಪ್ರಿಂಟ್ ಆಗಿದೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಸರಿ ಯಾವುದು ತಪ್ಪು ಯಾವುದು ಏನೂ ಗೊತ್ತಿಲ್ಲ. ನಾವೇನು ಬೀಜ ಹಾಕ್ತೀವೋ ಅದನ್ನು ಫಲ ಮಾಡೋದು ಅಷ್ಟೇ ಅದಕ್ಕೆ ಗೊತ್ತಿರೋದು. ನನ್ನ ತುಂಬ ಯೋಚನೆಗಳು ಮ್ಯಾನಿಫೆಸ್ಟ್ ಆಗಿದೆ, ಫಲ ಕೊಟ್ಟಿದೆ. ಇನ್ನು ಎಷ್ಟೋ ಯೋಚನೆಗಳು, ಐಡಿಯಾಗಳು ಫಲ ಕೊಡುವುದಿದೆ. ಯಾಕಂದರೆ ಬೀಜ ಬಿತ್ತಿದ ಮೇಲೆ ತಕ್ಷಣ ಫಲ ಕೊಡಲ್ಲ, ಅದಕ್ಕೆ ಸಮಯ ಬೇಕು. ಅದು ಅದರ ಸೀಸನ್ ಬಂದಾಗಲೇ ಫಲ ಕೊಡೋದು. ನಾವು ಆ ಯೋಚನೆನ ಅಂದರೆ ಆ ಬೀಜನ ನೀರು ಹಾಕಿ ಗೊಬ್ಬರ ಹಾಕಿ ಅದನ್ನು ಪೋಷಿಸಬೇಕು. ಯಾವುದೇ ಕೆಲಸ ಮ್ಯಾನಿಫೆಸ್ಟ್ ಆಗಬೇಕು ಅಂದರೆ ಅದಕ್ಕೆ ಸಮಯ ಬೇಕಾಗ್ತದೆ. ಯಾವುದೇ ಬೀಜ ಬಿತ್ತಿದ ಮೇಲೆ ಅದು ಫಲ ಕೊಡಲಿಕ್ಕೆ ಟೈಮ್ ಬೇಕು. ಒಂದು ಸಲ ನಮ್ಮ ವಿಚಾರ, ನಮ್ಮ ಐಡಿಯಾ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಳಿದರೆ ನೀವು ಆ್ಯಕ್ಷನ್ ತಗೋತೀರ. ಯಾಕಂದರೆ ಆ್ಯಕ್ಷನ್ ತಗೊಳ್ಳದೆ ಗುರಿ ಪೂರ್ತಿ ಆಗಲ್ಲ. ನಮ್ಮ ಮೈಂಡ್ ತೋಟ ಆದರೆ ನಮ್ಮ ಯೋಚನೆ ಬೀಜ. ಈ ನೆಗೆಟಿವ್ ಯೋಚನೆಗಳು ಹುಲ್ಲು ಕಡ್ಡಿ ಥರ ಆಟೋಮೆಟಿಕ್ಕಾಗಿ ಬೆಳಿತಾನೆ ಇರ್ತವೆ. ಆದರೆ ನಮ್ಮ ಗಮನ ಒಳ್ಳೆ ವಿಚಾರದ ಕಡೆ ಇರಬೇಕು. ನಮ್ಮ ಜೀವನದಲ್ಲಿ ಖುಷಿ, ಯಶಸ್ಸು, ದಯೆ, ಕ್ಷಮಿಸೋದು, ಪ್ರೀತಿ, ವಿವೇಕ, ಧನ್ಯವಾದ ಈ ರೀತಿಯ ವಿಚಾರದ ಬೀಜಗಳನ್ನು ಬಿತ್ತಬೇಕು. ಅವೇ ಅಭಿವೃದ್ಧಿ ಆಗೋದನ್ನು ನೋಡಬೇಕು. ಯಾಕಂದರೆ ನಾವೇನು ಕೊಡ್ತೀವೋ ಅದೇ ನಮ್ಗೆ ಸಿಗ್ತದೆ. ನಾವೇನು ಎನರ್ಜಿ ಕೊಡ್ತೀವೋ ಆ ಎನರ್ಜಿನೇ ನಮಗೆ ರಿಟರ್ನ್ ಬರ್ತದೆ. ನಾವು ಬೇರೆಯವ್ರ ಹತ್ರ ಯಾವ ರೀತಿ ವ್ಯವಹಾರ ಮಾಡ್ತೀವೋ ಅವರು ನಮ್ಮ ಹತ್ರ ಅದೇ ರೀತಿ ವ್ಯವಹಾರ ಮಾಡ್ತಾರೆ. ಬೇರೆಯವ್ರ ಹತ್ರ ನಾವು ಯಾವ ರೀತಿ ಮಾತಾಡ್ತೀವೋ ಅವರು ನಮ್ಮ ಬಗ್ಗೆ ಅದೇ ರೀತಿ ಮಾತಾಡ್ತಾರೆ. ನೀವು ಈ ಸಿಂಪಲ್ ಲಾನ ಮಾಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಜೀವನದ ಎಲ್ಲ ಏರಿಯಾದಲ್ಲೂ ಅಭಿವೃದ್ಧಿ ಕಾಣ್ತೀರಾ. ಒಂದು ಮಾತನ್ನ ನೆನಪಿಡಿ, ನಿಮ್ಮ ವಿಚಾರ ಬೀಜ, ನಿಮ್ಮ ಮೈಂಡ್ ಭೂಮಿಗೆ ಯಾವ ವ್ಯತ್ಯಾಸನೂ ಆಗಲ್ಲ. ನೀವು ಯಾವ ಬೀಜ ಹಾಕ್ತಾ ಇದ್ದೀರೋ, ಒಳ್ಳೆಯದಾ ಕೆಟ್ಟದ್ದಾ ಏನು ವ್ಯತ್ಯಾಸ ಆಗಲ್ಲ. ಅದ್ರ ಕೆಲಸ ಫಲ ಕೊಡೋದು. ನೀವು ಯಾವ ಬೀಜ ಹಾಕ್ತೀರಾ, ಸುಖದ ಬೀಜ ಹಾಕ್ತಿರೋ ದುಃಖದ ಬೀಜ ಹಾಕ್ತಿರೋ ನಿಮ್ಮ ಕೈಯಲ್ಲಿದೆ. ಇದೇ ಯೂನಿವರ್ಸಲ್ ಲಾ. ನೀವೇನು ಯೋಚನೆ ಮಾಡ್ತಿರೋ ನೀವು ಅದೇ ಆಗ್ತೀರಾ. ಯು ಬಿಕಮ್ ವಾಟ್ ಯು ಥಿಂಕ್ ಅಬೌಟ್. ನೀವೇನು ಯೋಚನೆ ಮಾಡ್ತಿರೋ ಅದೇ ಆಗ್ತೀರಾ. ಹಾಗಾಗಿ ಯೋಚನೆ ಬಗ್ಗೆ ಗಮನ ಇರಲಿ.